ಈ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಶ್ರೀ ವಿದ್ಯೆಗೆ ನಾವು ಅರ್ಹರಾಗ್ತೀವಿ. ಅವನೇನಾದರೂ ಹೆದರ್ಕೊಂಡ್ರೆ ಅವಳಿಗೆ ಆ ದೇವಿ ಒಲಿಯೋದಿಲ್ಲ. ಆ ದೇವತಾ ಶಕ್ತಿಗಳನ್ನು ನಾವು ಸಿದ್ಧಿ ಮಾಡ್ಕೊಳ್ಬೇಕಾದ್ರೆ ನಾನಾ ರೀತಿಯಾಗಿರ್ತಕ್ಕಂಥ ಅನುಭವಗಳಾಗುತ್ತೆ. ಕೆಲವು ಸಲ ಹೆದರಿಕೆಗಳಾಗುತ್ತೆ. ಕೇಳದೇ ಇರತಕ್ಕಂತಹ ಶಬ್ದಗಳೆಲ್ಲ ಕೇಳಿ ಅದರಲ್ಲೇ ನಾವು ಹೆದರ್ಕೊಳ್ತೀವಿ. ಕಣ್ಣಿಗೆ ಕಾಣಿಸ್ದೇ ಇರತಕ್ಕಂಥದ್ದೆಲ್ಲವೂ ಸಹ ಹೆದರಿಕೆ ಆಗ್ತಕ್ಕಂಥದ್ದನ್ನೆಲ್ಲನೂ ಕಾಣಿಸ್ತಾ ಇರುತ್ತೆ. ಈ ಬಾಲ ತ್ರಿಪುರ ಸುಂದರಿ ಮಾತ್ರ ಮಂತ್ರ ಏನಪ್ಪ ಅಂದರೆ ಭೋಗ ಮೋಕ್ಷ ಎರಡನ್ನೂ ಕೊಡ್ತಾಳೆ. ನಮ್ಮ ಯೋಗ್ಯತೆಗೆ ಸಾಕಷ್ಟು ಸಾಕು ಅನ್ನೋಷ್ಟು ಕೊಡ್ತಾಳೆ. ಈ ಲಲಿತಾ ಮಹಾತ್ರಿಪುರ ಸುಂದರಿ 64 ಕೋಟಿ ಮಹಾಯೋಗಿನಿಯರಿಂದ ಇವಳು ಸೇವಿಸಲ್ಪಡ್ತಾಳೆ ಅಂತ ಹೇಳಿದ್ರೆ 64 ಕೋಟಿ ಯೋಗಿನಿಯರು ಇವಳ ಸೇವೆಯನ್ನು ಮಾಡ್ತಾರೆ ತ್ರಿಪುರ ಸುಂದರಿಯನ್ನು. ಅದಕ್ಕೆ ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ, ಮಹಾಚತುಷ್ಷಷ್ಟಿ ಕೋಟಿ ಯೋಗಿನಿ ಗಣಸೇವಿತಾಯೈ ನಮಃ ಅಂತ ಹೇಳಿ. ಅದು ಸಹಸ್ರನಾಮದಲ್ಲಿ ಬರ್ತಕ್ಕಂಥ ಒಂದು ನಾಮ. ಈ ಎಲ್ಲ ಶಕ್ತಿಗಳ ಆಗ್ರ ಅಂತ ಹೇಳಿದ್ರೇ ಈ ಶ್ರೀಚಕ್ರ. ಈ ಶ್ರೀಚಕ್ರದಲ್ಲೇ 64 ಕೋಟಿ ಯೋಗಿನಿಯರು ಇರ್ತಾರೆ. ಅಂದರೆ ಎಲ್ಲೆಲ್ಲಿ ಇರ್ತಾರೆ ಅನ್ನೋದು ಮುಖ್ಯ. ಈ ಶ್ರೀಚಕ್ರದಲ್ಲಿ 9 ಆವರಣಗಳು ಇದೆ. ಪ್ರತಿಯೊಂದರಲ್ಲೂ ಸಹ ಈ ಮಾತೆಗಳು ಅಂದರೆ ಒಂದು ಪಕ್ಷಕ್ಕೆ 15 ದಿನ, ಒಂದು ಪಕ್ಷದಲ್ಲಿ 15 ದಿನ, ಹಾಗೆ ಒಂದು ಶುದ್ಧ ಮತ್ತು ಬಹುಳ ಅಂತ ಹೇಳಿ ಅಂದರೆ ಅಲ್ಲಿಗೆ 30 ಆಯಿತು. ಪ್ರತಿಯೊಂದರಲ್ಲೂ ಶಕ್ತಿ ರೂಪಿಯಾಗಿರ್ತಕ್ಕಂಥ ಈ ತ್ರಿಪುರಾ ದೇವಿ ಇದ್ದಾಳೆ ಅಂತ ಹೇಳಿದ್ರೆ 15 ಅಕ್ಷರಗಳು, 15 ಅಕ್ಷರ, 15 ಶಕ್ತಿ ಅಂದರೆ 2 ಪಕ್ಷ, ಒಂದು ಶುದ್ಧ ಒಂದು ಬಹುಳ ಅಂತ ಹೇಳಿಬಿಟ್ಟು ಇದು ಈ ಪಕ್ಷಕ್ಕೆ ಸಮಾನವಾಗಿರ್ತಕ್ಕಂಥದ್ದು. ಇವುಗಳನ್ನು ಸಮಾನರಾಗಿರ್ತಕ್ಕಂಥದ್ದು ಅಂದರೆ ತಿಥಿ ನಿತ್ರೆಯರು ಅಂತ ನಾವು ಹೇಳ್ತೀವಿ. ಅಂದರೆ 15 ದಿವಸ ಅಂದರೆ ಒಂದು ತಿಥಿ, ಇನ್ನೊಂದು 15 ದಿವಸ, ಒಂದು ಒಟ್ಟು 30 ತಿಥಿಗಳು. 15 ಕೃಷ್ಣ ಪಕ್ಷದಲ್ಲಿ, 15 ಶುಕ್ಲ ಪಕ್ಷದಲ್ಲಿ. ಇದಕ್ಕೆ ಇವರನ್ನು ಆ ನಿತ್ಯ ತಿಥಿಯರು ಅಂತ ನಾವು ಹೇಳ್ತೀವಿ. ಈ ಶ್ರೀವಿದ್ಯೆಯಲ್ಲಿ ಮುನ್ನಡೆಸೋದಕ್ಕೆ ಶ್ರೀ ಲಲಿತೆ 3 ಮಹಾ ವ್ಯಕ್ತಿತ್ವ ಇದೆ ಈ ಲಲಿತೆಗೆ. ಅದು ಒಂದು ಬಾಲ, ಮಂತ್ರಿಣಿ ಮತ್ತು ದಂಡನಾಥ ಅಂತ ಹೇಳಿ. ಯಾರು ಈ ದೇವಿಯನ್ನು ನೇರವಾಗಿ ಉಪಾಸನೆ ಮಾಡ್ತಾರೋ ಅವರುಗಳಿಗೆ ಈ ತ್ರಿಪುರ ಸುಂದರಿಯ ಕೃಪೆ ಇದ್ದೇ ಇರುತ್ತೆ. ಮತ್ತು ಕೆಲವರು ನೇರವಾಗಿ ಉಪಾಸನೆಯನ್ನು ಮಾಡ್ತಾರೆ. ಅಲ್ಲಿ ನೇರವಾಗಿ ಉಪಾಸನೆಯನ್ನು ಪಡೆದಾಗ ಅವರಿಗೆ ಮಾಡ್ತಕ್ಕಂಥ ಯೋಗ್ಯತೆಯನ್ನು ಪಡೆಯೋದಕ್ಕೆ ಆಗೋದಿಲ್ಲ. ಕೆಲವರಿಗೆ ನೇರವಾಗಿ ಉಪಾಸನೆ ಮಾಡ್ತಕ್ಕಂಥ ಯೋಗ್ಯತೆ ಕೆಲವರಿಗೆ ಪಡೆಯೋದಿಲ್ಲ. ಇಂತಹ ಸಂದರ್ಭಗಳಲ್ಲಿ ಏನು ಮಾಡಬೇಕಂದ್ರೆ ಈ ಮಹಾ 3 ಶಕ್ತಿಗಳನ್ನು ನಾವು ಆರಾಧಿಸೋದ್ರಿಂದ ಶ್ರೀ ವಿದ್ಯೆಗೆ, ಉಪಾಸನೆಗೆ, ಸಿದ್ಧಿಗೆ ದಾರಿ ಮಾಡಿಕೊಡ್ತಕ್ಕಂಥದ್ದು. ಈ ಶಕ್ತಿಗಳ ಮಹಾಮಾತೆಯನ್ನು ಅದರ ಸನ್ನಿಧಿಗೆ ಹತ್ರ ಕರ್ಕೊಂಡು ಹೋಗ್ತಾರೆ. ಯಾರಪ್ಪ ಅಂದರೆ ಈ ತಿಥಿ ನಿತ್ಯ ಇರುವಂಥ ಯಾರು ಇರ್ತಾರೆ ಅವರು ಯಾರಿಗೆ ಈ ತ್ರಿಪುರ ಸುಂದರಿಯನ್ನು ನೇರವಾಗಿ ಆರಾಧನೆ ಮಾಡೋದಕ್ಕೆ ಆಗದೇ ಇರತಕ್ಕಂತಹ ಸಂದರ್ಭದಲ್ಲಿ ಈ ತಿಥಿ ನಿತ್ಯರನ್ನು ನಾವು ಆರಾಧನೆ ಮಾಡೋದ್ರಿಂದ ಅವರುಗಳು ಈ ಶ್ರೀ ವಿದ್ಯೆಗೆ, ಲಲಿತೆಗೆ ಹತ್ರ ಕರ್ಕೊಂಡು ಹೋಗೋದಕ್ಕೆ ಇವರು ಸಹಾಯ ಮಾಡ್ತಾರೆ. ಈ ಮೊದಲೇ ಹೇಳ್ದಾಗೇನೆ ಇಲ್ಲಿ ಬಾಲ, ಮಂತ್ರಿಣಿ ಮತ್ತು ದಂಡನಾಥ ಅಂತ ನಾನು ಹೇಳಿದೆ. ಈ 3 ವ್ಯಕ್ತಿತ್ವ ಇರ್ತಕ್ಕಂಥದ್ದೇ ಈ ತ್ರಿಪುರ ಸುಂದರಿ. ಅಂದರೆ ಬಾಲ ಇದು ಮೊದಲನೇದು. ಈ ಮೊದಲನೇದು ಅಂತ ಹೇಳಿದ್ರೆ ಇವಳು ದಿವ್ಯ ಮಾತೆ. ಇವಳು ಮಗಳೂ ಆಗ್ತಾಳೆ, ತಾಯಿನೂ ಆಗ್ತಾಳೆ. ಎಲ್ಲ ಗುಣ ಸ್ವಭಾವಗಳನ್ನು ಇವಳಲ್ಲಿ ಇರ್ತಾರೆ. ಎಲ್ಲ ಈ ತಾಯಿ ಮಗಳ ಸಂಬಂಧ ಹೇಗೆ ಇರುತ್ತೆ ಅಂತಕ್ಕಂಥದ್ದು ಎಲ್ಲವೂ ಸಹ ಈ ಬಾಲ ತ್ರಿಪುರ ಸುಂದರಿಯಲ್ಲಿ ಇರುತ್ತೆ. ಇವಳನ್ನೇ ಬಾಲ ತ್ರಿಪುರ ಸುಂದರಿ ಅನ್ನೋದು ಇದಕ್ಕೋಸ್ಕರನೇ. ತ್ರಿಪುರ ಅಂದರೆ 3. ಏನಪ್ಪ 3 ಅಂದರೆ ಬಾಲ, ಮಂತ್ರಿಣಿ ಮತ್ತು ದಂಡನಾಥ. ಅಂದರೆ ವಿದ್ಯಾ ಸಾಧನೆಯಲ್ಲಿ ಬರ್ತಕ್ಕಂಥದ್ದು ಮೊದಲನೇ ಹಂತ ಗಣಪತಿ ಮತ್ತು ಬಾಲ ತ್ರಿಪುರ ಸುಂದರಿ. ಇಲ್ಲಿ ಬಾಲ, ಮಂತ್ರಿಣಿ, ದಂಡನಾಥ ಅಂತ ಹೇಳಿದೆ. ಅಂದರೆ ಸಾಮ, ದಂಡ, ಭೇದ ಅಂತ ನಾವು ಯಾವ ರೀತಿ 3 ಹೇಳ್ತೀವಿ ಅದೇ ರೀತಿಯೇ ಇದೂ ಸಹ. ಅಂದರೆ ಈ ತಾಯಿನಲ್ಲಿ ಮಗಳಾಗೂ ಇರ್ತಾಳೆ, ತಾಯಿಯಾಗಿಯೂ ಇರ್ತಾಳೆ, ಮತ್ತು
ದಂಡವನ್ನು ಕೊಡ್ತಕ್ಕಂಥವಳು ಇವಳೇ ಆಗಿರ್ತಾಳೆ. ದಂಡ ಅಂದರೆ ಶಿಕ್ಷೆಯನ್ನು ಕೊಡ್ತಕ್ಕಂಥವಳು. ಶಿಕ್ಷೆ ಅಂದರೆ ಯಾವ ರೀತಿ ಶಿಕ್ಷೆಯನ್ನು ಕೊಡ್ತಾರೆ? ಹೊಡಿತಾರೆ, ಬಡಿತಾರೆ ಅಂತಲ್ಲ. ನಮ್ಮನ್ನು ಸರಿಯಾಗಿರ್ತಕ್ಕಂತಹ ಮಾರ್ಗದಲ್ಲಿ ನಮ್ಮನ್ನು ತಿದ್ದಿ ಕರ್ಕೊಂಡು ಹೋಗ್ತಕ್ಕಂಥದ್ದು. ಮೊದಲನೇದು ಗಣಪತಿ ಮತ್ತು ಬಾಲ ತ್ರಿಪುರ ಸುಂದರಿ ಮೂಲ ಮಂತ್ರ, ಈ ಶ್ರೀವಿದ್ಯೆಗೆ ಬರ್ತಕ್ಕಂಥದ್ದು. ಮೊದಲನೇದು ಸಂಕಲ್ಪ ಮಾಡಬೇಕು. ಶ್ರೀವಿದ್ಯೆಗೆ ಬರ್ತಕ್ಕಂಥವ್ರು ಮೊದಲು ಸಂಕಲ್ಪ, ಆಮೇಲಿಂದ ಬರ್ತಕ್ಕಂಥದ್ದು ಅಂಗನ್ಯಾಸ, ಕರನ್ಯಾಸ, ಆಮೇಲಿಂದ ಬರ್ತಕ್ಕಂಥದ್ದು ಧ್ಯಾನ ಮಾಡಿದ ನಂತರದಲ್ಲಿ ಪಂಚೋಪಚಾರ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಪಂಚೋಪಚಾರ ಪೂಜೆ ಮಾಡಿದ ನಂತರ ಮಾತೃಕಾನ್ಯಾಸವನ್ನು ಮಾಡಿ, ಆಮೇಲೆ ಗುರುವಂದನೆಯನ್ನು ಮಾಡಿ, ಆ ನಂತರದಲ್ಲಿ ಜಪಕ್ಕೆ ಮಾಡ್ತಕ್ಕಂಥದ್ದು. ವ್ಯಾಪಕಾನ್ಯಾಸವನ್ನು ಮಾಡಿ ಜಪಕ್ಕೆ ಕೂರ್ತಕ್ಕಂಥದ್ದು. ಅಂದರೆ ಜಪ ಎಲ್ಲ ಮಾಡಿ ಆದ ನಂತರದಲ್ಲಿ ಮತ್ತೆ ಪುನಃ ಏನಾಗುತ್ತೆ, ಮುಂಚೆ ನಾವು ಏನು ಮಾಡಿರ್ತೀವಿ ಅಂಗನ್ಯಾಸ, ಕರನ್ಯಾಸ, ಧ್ಯಾನ, ಸಂಕಲ್ಪವನ್ನು ಒಂದು ಬಿಟ್ಟು ಅಂಗನ್ಯಾಸ, ಕರನ್ಯಾಸಗಳನ್ನು ಮಾಡಿ ಧ್ಯಾನ ಮಾಡಿ ಮತ್ತೆ ಪುನಃ ಪಂಚೋಪಚಾರ ಪೂಜೆಯನ್ನು ಮಾಡಿ, ಆಮೇಲಿಂದ ನಾವು ಆ ದೇವಿಗೆ ಅರ್ಪಣೆಯನ್ನು ಸಲ್ಲಿಸಿ ಪ್ರಾರ್ಥನೆ ಮಾಡಿ ಕೈ ಮುಗಿದು ನಮ್ಮ ಜಪ ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು. ಇದು ಏನಪ್ಪ ಅಂದರೆ ಮೊದಲನೇ ಹಂತ. ಈ ಮೊದಲನೇ ಹಂತದಲ್ಲೇನೆ ಯಾರು ಶ್ರೀವಿದ್ಯೆಗೆ ಬಂದು ಗಣಪತಿ ಮತ್ತು ಬಾಲ ತ್ರಿಪುರ ಸುಂದರಿಯ ಅನುಷ್ಠಾನವನ್ನು ಇಟ್ಕೊಂಡಿರ್ತಾರೆ, ಅವರುಗಳಲ್ಲೇ ಕೆಲವು ಬದಲಾವಣೆಗಳಾಗೋಕ್ಕೆ ಶುರು ಆಗೋಗುತ್ತೆ. ಅವರು ಶುರು ಮಾಡೋದಕ್ಕೆ ಮೊದಲು ಯಾವ ರೀತಿ ಇದ್ದರು, ಶುರು ಮಾಡಿದ ನಂತರದಲ್ಲಿ ಯಾವ ರೀತಿ ಆಗ್ತಾರೆ, ಏನು ಬದಲಾವಣೆಗಳಾಗುತ್ತೆ ಅಂತಕ್ಕಂಥದ್ದು ಆ ಉಪಾಸನೆ ಮಾಡೋರ ಅರಿವಿಗೇ ಬರುತ್ತದೆ. ಅವರೇ ಅನುಭವಿಸ್ತಾರೆ ಅದನ್ನು, ಅವರಿಗೆ ಅರಿವಿಗೆ ಬರುತ್ತೆ ಏನಾಗಿತ್ತು, ಏನಾಗ್ತಾ ಇದ್ದೀನಿ ನಾನು ಅಂತಕ್ಕಂಥದ್ದು. ಅಂದರೆ ಕೆಲವರಲ್ಲಿ ಪರಿವರ್ತನೆಯೂ ಆಗುತ್ತೆ. ಅವ್ರು ಹೇಗಿದ್ದರು, ಅವ್ರ ನಡೆ ನುಡಿಗಳು ಹೇಗಿತ್ತು, ಇದನ್ನು ಶುರು ಮಾಡಿದ ಮೇಲಿಂದ ನಂತರದಲ್ಲಿ ಅವ್ರ ನಡೆ ನುಡಿಗಳು ಹೇಗಿರುತ್ತೆ, ಅವ್ರ ಹೊರಗಡೆ ಜಗತ್ತಿನಲ್ಲಿ ಯಾವ ರೀತಿ ಜನಗಳ ಹತ್ರ ಸ್ಪಂದನೆಯನ್ನು ಮಾಡ್ತಾರೆ, ಅಥವಾ ಹೊರಗಡೆ ಇರ್ತಕ್ಕಂಥ ಜನಗಳು ಇವ್ರ ಹತ್ರ ಯಾವ ರೀತಿ ಪ್ರತಿಕ್ರಿಯೆಗಳನ್ನು ನೀಡ್ತಾರೆ, ಇವರು ಯಾರಿಗೆ ಯಾವ ರೀತಿಯಲ್ಲಿ ಬೇಕಾಗಿರ್ತಾರೆ ಅನ್ನೋದೆಲ್ಲವೂ ಸಹ ಈ ಗಣಪತಿ ಮತ್ತು ಈ ತ್ರಿಪುರ ಸುಂದರಿ ಅನುಷ್ಠಾನದಿಂದ ಅವರುಗಳಲ್ಲಿ ಬದಲಾವಣೆಗಳು ಕಂಡು ಬರ್ತಾನೆ ಇರುತ್ತೆ. ಮೊದಲನೇ ಹಂತದಲ್ಲೇ ಬಂದು ಆಗ್ತಾ ಇರುತ್ತೆ. ಹಾಗೆ ಪರಿವರ್ತನೆ ಆಗ್ತಾ ಏನಾಗತ್ತಪ್ಪ ಅಂತ ಹೇಳಿದ್ರೆ, ಸಾಧಕರಲ್ಲಿ ಆ ತ್ರಿಪುರ ಸುಂದರಿಯನ್ನೇ ಮತ್ತೆ ಆರಾಧನೆ ಮಾಡಬೇಕು, ಮುಂದುವರಿಸ್ಕೊಂಡು ಹೋಗಬೇಕು ಅಂದ್ಬಿಟ್ರು ಮನಸ್ಸಿನಲ್ಲಿ ಆಳವಾಗಿ ಊರ್ತಾಳೆ ಅವಳು ಆಧ್ಯಾತ್ಮಿಕದ ಕಡೆಗೆ. ಅಂದರೆ ಇವಳು ಏನು ಮಾಡ್ತಾಳೆ, ಶುರು ಮಾಡಿಬಿಡ್ತಾಳೆ, ನಿನ್ಗೇನು ಬೇಕೋ ಹೇಳು, ಕೊಡ್ತೀನಿ ಅಂತ. ಅವಳು ಹೇಳಲ್ಲ, ಕೇಳೋದಿಲ್ಲ, ನಿಂಗೇನು ಬೇಕೋ ಕೊಡು ಅಂತ. ನಾವು ಕೇಳಬಾರ್ದು, ಗೊತ್ತಾಯ್ತೆ. ಅವಳಾಗೇನೆ ನಿನಗೇನು ಬೇಕು ಎಲ್ಲನೂ ನಾನೇ ಕೊಡ್ತೀನಿ, ತಗೋ ಅಂತಾಳೆ. ಎಷ್ಟು ತೊಗೊಳ್ಬೇಕು ನಾವು, ನಮ್ಮ ಯೋಗ್ಯತೆಗೆ ಸಾಕು ಅನ್ನೋಷ್ಟು ಕೊಡ್ತಾಳೆ. ಏನಿದ್ರು ಈಗೇನಿಲ್ಲ ನಿನಗೆ, ಎಲ್ಲನೂ ಇದೆ ನಿನಗೀಗ, ಎಲ್ಲನೂ ನೀನು ಅನುಭವಿಸು ಮುಂಚೆ ಅಂತ ಹೇಳಿ ಕೊನೆಯಲ್ಲಿ ಏನು ಮಾಡ್ತಾಳೆ, ಅವಳ ಕಡೆಗೆ ಮನಸ್ಸು ಬರೋ ಹಾಗೆ ಎಳ್ಕೊಂಡು ಹೋಗ್ತಾಳೆ. ಅಂದರೆ ಭೋಗ ಮೋಕ್ಷ ಎರಡನ್ನೂ ಕೊಡ್ತಾಳೆ, ಕೊಡೋಕ್ಕೂ ಕೊಡ್ತಾಳೆ, ಅವಳ ಹತ್ರಕ್ಕೂ ಕರ್ಕೋತಾಳೆ. ಅಂದರೆ ನಮ್ಮಲ್ಲಿ ದೈವಿಕವಾಗಿರ್ತಕ್ಕಂಥ ಒಂದು ಮನೋಭಾವವನ್ನು ಸಾತ್ವಿಕವಾಗಿ ಕರ್ಕೊಂಡು ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ತಾಳೆ ಇವಳು. ಈ ರೀತಿಯಾಗಿರ್ತಕ್ಕಂಥ ಅನುಭವಗಳು ಸಾಧಕರಿಗೆ ಮಾತ್ರ ಗೊತ್ತಾಗುತ್ತೆ ಹೊರತು ಹೊರಗಡೆ ಜಗತ್ತಿನಲ್ಲಿರ್ತಕ್ಕಂತಹ ಜನಗಳಿಗೆ ಏನೂ ಅರ್ಥ ಆಗಲ್ಲ. ಅಂದರೆ ಯಾರ್ಯಾರು ಹೇಗೆ ಇರ್ತಾರೆ ಆವಾಗ ಎಲ್ಲರೂ ಇವ್ರ ಹತ್ರ ಚೆನ್ನಾಗಿ ಮಾತಾಡ್ಕೊಂಡು ಎಲ್ಲರೂ ಹೊಂದಾಣಿಕೆಯಾಗಿ ಸ್ನೇಹ ಭಾವದಿಂದ ಇರ್ತಾರೆ. ಅದು ಸಾಧಕನಿಗೆ ಮಾತ್ರ ಗೊತ್ತಾಗುತ್ತೆ. ಈ ಬಾಲ ತ್ರಿಪುರ ಸುಂದರಿ ಮಾತ್ರ ಮಂತ್ರ ಏನಪ್ಪ ಅಂದರೆ ಐಂ ಕ್ಲೀಂ ಸೌ ಅಂತ ಇದೆ. ಈ 3 ಬೀಜಾಕ್ಷರ ಇದೇ ಶ್ರೀವಿದ್ಯೆ ಅಂತ ಹೇಳ್ತಕ್ಕಂಥದ್ದು. ಇದು ತ್ರಿಕೂಟ ಅಂತ ಹೇಳ್ತಾರೆ. ಅಂದರೆ ಸಾಧಾರಣವಾಗಿ ಈ ಮೂಲ ಮಂತ್ರಗಳು ಗುರು ಶಿಷ್ಯರಿಗೆ ಮಾತ್ರ ತಿಳಿದಿರಬೇಕು ಅಂತ ಹೇಳ್ತಾರೆ. ಆದರೆ ಅದು ತಿಳಿಬೇಕಾದ್ರೂ ಸಹ ಗುರು ಶಿಷ್ಯರಿಗೆ ಗುರುವಾಗಿರ್ತಕ್ಕಂಥವನ್ನ ಹೇಳಿ ಬರ್ಕೊಡ್ತಾನೆ. ಹಾಗೆ ಹಲವಾರು ಪುಸ್ತಕಗಳಲ್ಲೆಲ್ಲ ಕೆಲವು ಗ್ರಂಥಗಳಲ್ಲೆಲ್ಲ ಇದು ಪ್ರಚುರವಾಗಿರ್ತಕ್ಕಂಥದ್ದೇ ಈ ಮಂತ್ರಗಳ ಬೀಜಾಕ್ಷರಗಳು ಇರುತ್ತೆ. ಆದರೆ ಅದನ್ನು ಉಪಾಸನೆಯನ್ನು ಮಾಡಬೇಕಾದರೆ ಗುರುವಿನ ಮುಖಾಂತರನೇ ಉಪದೇಶ ತಗೊಂಡು ಮಾಡಬೇಕೇ ಹೊರತು ಹಾಗೆ ನೀವು ಇದನ್ನು ಅನುಷ್ಠಾನ ಮಾಡೋಕ್ಕೆ ಹೋದರೆ ಫಲ ಸಿಗೋದಿಲ್ಲ. ನಿಯಮಗಳಿರುತ್ತೆ ಅದಕ್ಕೂ, ಅದು ಗುರುವಾಗಿರ್ತಕ್ಕಂಥವನು ಹೇಳ್ಕೊಡ್ತಾನೆ ಅದನ್ನು. ಅದಕ್ಕೆ ಇದನ್ನು ಶ್ರೀವಿದ್ಯೆ ಅಂತ ಹೇಳ್ತಕ್ಕಂಥದ್ದು. ತ್ರಿಕೂಟ ಅಂತ ಹೇಳ್ತಾರೆ. ಬೀಜಾಕ್ಷರಗಳು ಈ ತ್ರಿಕೂಟಾಕ್ಷರಗಳು ಅಂತ ಹೇಳಿದ್ರೆ ವಿಸ್ತಾರವಾಗಿ
ಈ ತ್ರಿಕೂಟಗಳು ಮೂರು ಅಕ್ಷರಗಳ ಪಂಕ್ತಿ ಇರುತ್ತಲ್ವ, ಅದು ಮುಂದಕ್ಕೆ ಪಂಚದಶಿಯಾಗಿ ಪರಿವರ್ತನೆ ಆಗುತ್ತೆ. 15 ಅಕ್ಷರಗಳಾಗುತ್ತೆ. ಈ ತ್ರಿಕೂಟ ಇರ್ತಕ್ಕಂಥದ್ದು ಮುಂದೆ 15 ಅಕ್ಷರಗಳಾಗ್ಬಿಟ್ಟು ಅದು ಪಂಚದಶಿಯಾಗಿ ಆಗುತ್ತೆ. ಆ ಪಂಚದಶಿ ಮತ್ತು ಈ ತ್ರಿಕೂಟ ಬೀಜಾಕ್ಷರಗಳು ಮತ್ತೆ ಅದು ಮುಂದಕ್ಕೆ ಹೋಗ್ತಾ ಹೋಗ್ತಾ ಸೌಭಾಗ್ಯ ವಿದ್ಯಾಮಂತ್ರ ಅಂತ ಆಗುತ್ತೆ. ಸೌಭಾಗ್ಯ ಮಂತ್ರ ವಿದ್ಯಾ ಆಗುತ್ತೆ. ಈ ಬಾಲಾ ತ್ರಿಪುರ ಸುಂದರಿ ಅಂತಕ್ಕಂಥ ಅವಳು ಸಣ್ಣ ಹುಡುಗಿ, ಇನ್ನು ಪಾಪ ಪುಟಾಣಿ ಹುಡುಗಿ. ಇವಳನ್ನು ನಾವು ಸಮೀಪಿಸೋದು ಬಹಳ ಹತ್ತಿರ, ಬೇಗ ಸಮೀಪಿಸ್ಬೋದು ಇವಳನ್ನು, ಸುಲಭ ಇವಳ ಹತ್ರ ಹೋಗೋದಕ್ಕೆ. ಇವಳಿಗೆ ತನ್ನ ತಾಯಿನಲ್ಲಿ ಇರ್ತಕ್ಕಂತಹ ಗಂಭೀರ ಇಲ್ಲ ಅಷ್ಟು. ಆ ತಾಯಿ ಆಗಿರ್ತಕ್ಕಂಥವಳು, ಈ ತ್ರಿಪುರ ಸುಂದರಿಗೆ ತಾಯಿ ಆಗಿರ್ತಕ್ಕಂಥವಳು ಮಹಾರಾಜ್ಞಿ ಇರ್ತಾಳಲ್ಲ, ಅವಳು ಗಂಭೀರವಾಗಿರ್ತಾಳೆ. ಆದರೆ ಇವಳು ಸಣ್ಣ ಹುಡುಗಿ, ಅಷ್ಟು ಗಂಭೀರ್ಯತೆ ಇಲ್ಲ ಇವಳಲ್ಲಿ. ಅಂದರೆ ಸಣ್ಣ ಹುಡುಗಿಯಾಗಿರುವಾಗ, ಮಗು ಥರನೇ ಇರುವಾಗ ಸಾಧಕರಿಗೆ ಬೇಗ ಹತ್ತಿರ ಮಕ್ಕಳನ್ನು ನಾವು ಬೇಗ ನಮ್ಮ ಹತ್ರ ಕರ್ಕೋಬೋದು. ನಾವು ಮಕ್ಕಳನ್ನು ಅವಳನ್ನು ಮಾತಾಡಿಸಿದ್ರೆ ಮಕ್ಕಳೆಲ್ಲ ಹತ್ತಿರ ಬಂದುಬಿಡ್ತಾರೆ. ಅದೇ ರೀತಿ ಬಾಲೆ ನಾವು ಯಾವ ರೀತಿಯಲ್ಲಿ ನಾವು ಇವಳನ್ನು ಉಪಾಸನೆ ಮಾಡ್ತೀವಿ, ಅವಳಾಗೆ ನಮ್ಮ ಹತ್ರಕ್ಕೆ ಬರ್ತಾಳೆ. ಅಂದರೆ ಅವಳ ಸಮೀಪಕ್ಕೆ ನಾವು ಹೋಗ್ತಕ್ಕಂಥದ್ದು ಬಹಳ ಸುಲಭ. ಇವಳು ಯಾವುದೇ ರೀತಿಯಾಗಿ ಹೆದರಿಕೆಯನ್ನು ಉಂಟು ಮಾಡಲ್ಲ ಇವಳು ಯಾರಿಗೂ. ಆದರೆ ಕೆಲವು ಕಡೆಯಲ್ಲಿ ಏನಪ್ಪ ಆಗುತ್ತೆ ಅಂದರೆ, ಉಪಾಸನೆ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಆ ದೇವತಾ ಶಕ್ತಿಗಳನ್ನು ನಾವು ಸಿದ್ಧಿ ಮಾಡ್ಕೊಳ್ಬೇಕಾದ್ರೆ ನಾನಾ ರೀತಿಯಾಗಿರ್ತಕ್ಕಂಥ ಅನುಭವಗಳಾಗುತ್ತೆ. ಕೆಲವು ಸಲ ಹೆದರಿಕೆಗಳಾಗುತ್ತೆ. ಕೇಳದೇ ಇರತಕ್ಕಂತಹ ಶಬ್ದಗಳೆಲ್ಲ ಕೇಳಿ ಅದರಲ್ಲೇ ನಾವು ಹೆದರ್ಕೊಳ್ತೀವಿ. ಕಣ್ಣಿಗೆ ಕಾಣಿಸ್ದೇ ಇರತಕ್ಕಂಥದ್ದೆಲ್ಲವೂ ಸಹ ಹೆದರಿಕೆ ಆಗ್ತಕ್ಕಂಥದ್ದನ್ನೆಲ್ಲನೂ ಕಾಣಿಸ್ತಾ ಇರುತ್ತೆ ಆ ರೀತಿ ಸಾಧನೆಗಳಲ್ಲಿ. ಆದರೆ ಬಾಲ ಮಾಡುವಾಗ ಇಲ್ಲ ಬಾಲ ಮಾಡುವಾಗ ಇದೆಲ್ಲ ಕಾಣಿಸಲ್ಲ. ಯಾವುದು ಹೆದರಿಕೆ ಅನ್ನೋದು ಈ ಇದರಲ್ಲಾಗಲ್ಲ. ಬೇರೆ ಕೆಲಸಗಳಲ್ಲಿ, ಬೇರೆ ಸಾಧನೆಗಳಲ್ಲಿ, ಈಗ ಕಾಳಿ ಸಾಧನೆಯನ್ನು ಮಾಡಬೇಕು. ಕಾಳಿ ಸಾಧನೆಯನ್ನು ಮಾಡಬೇಕಾದ್ರೆ ಅದಕ್ಕೇನೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಸ್ಥಳ ಬೇಕು. ಕೆಲವರು ಏನು ಮಾಡ್ತಾರೆ, ಸ್ಮಶಾನದಲ್ಲಿ ಹೋಗಿ ಉಪಾಸನೆ ಮಾಡ್ತಾರೆ. ಆವಾಗ ಏನಾಗುತ್ತೆ, ಸ್ಮಶಾನದಲ್ಲಿ ನಾನಾ ರೀತಿಯ ಸದ್ದುಗಳು ಕೇಳುತ್ತೆ, ನಾನಾ ರೀತಿ ದೃಶ್ಯಗಳು ಕಾಣುತ್ತೆ. ಆ ಸಾಧಕನಾಗಿರ್ತಕ್ಕಂಥವನು ಧೈರ್ಯವಾಗಿ ಕೂತ್ಕೊಂಡು ಸಾಧನೆ ಮಾಡಬೇಕು. ಅವನೇನಾದರೂ ಹೆದರ್ಕೊಂಡ್ರೆ ಅವಳಿಗೆ ಆ ದೇವಿ ಒಲಿಯೋದಿಲ್ಲ. ಅಂತಹ ಮಹಾನ್ ವ್ಯಕ್ತಿಗಳನ್ನೂ ಇರ್ತಾರೆ. ಸ್ಮಶಾನದಲ್ಲಿ ಕೂತ್ಕೊಂಡು, ಅಂದರೆ ಸ್ಮಶಾನ ಕಾಳಿ ಅಂತ ಹೇಳ್ತಾರೆ, ಅಲ್ಲಿ ಹೋಗಿನೇ ಕೂತ್ಕೊಂಡು ಸಾಧನೆಯನ್ನು ಮಾಡ್ತಕ್ಕಂಥವ್ರು ಇದ್ದಾರೆ. ಅದು ಸಾಧನೆ ಮಾಡ್ತಕ್ಕಂಥದ್ದು ಅದರಿಂದ ಒಳ್ಳೆಯದೂ ಆಗುತ್ತೆ, ಒಳ್ಳೆ ಮಾಡ್ತಾರೆ ಅದರಲ್ಲಿ. ಆ ರೀತಿಯೂ ಇರುತ್ತೆ. ಈ ಸಣ್ಣ ಹುಡುಗಿ ರೂಪದಲ್ಲಿರ್ತಕ್ಕಂಥ ಈ ಬಾಲ ಏನು ಹೇಳ್ತಾಳಪ್ಪ, ಏನು ಮಾಡ್ತಾಳೆ ಅಂತ ಹೇಳಿದ್ರೆ, ರೂಪದಲ್ಲಿರ್ತಕ್ಕಂಥವಳು ಇವುಗಳಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಪ್ರೀತಿ ಭಾವ ಇರ್ತಕ್ಕಂಥದ್ದು ಒಂದು ದೊಡ್ಡದು. ಅಷ್ಟು ಮುದ್ದಾಗಿರ್ತಾಳಂತ ಇವಳು, ನೋಡೋದಕ್ಕೆ ಅಷ್ಟು ಮುದ್ದಾಗಿ ಅವಳನ್ನು ಮಾತಾಡಿಸ್ಬೇಕು ಅವಳ ಹತ್ರ ಅಂತ ಹೇಳ್ಕೊಂಡು ನಮಗೆ ಅವಳಲ್ಲಿ ಪ್ರೀತಿ ಹುಟ್ಟುತ್ತೆ. ಅಂದರೆ ಈ ಯಾವುದೇ ಶ್ರೀವಿದ್ಯಾ ಉಪಾಸನೆಯಲ್ಲಿ ಮಾಡ್ತಕ್ಕಂಥ ಈ ಬಾಲಾ ತ್ರಿಪುರ ಸುಂದರಿ ಅನುಷ್ಠಾನ ಮಾಡ್ತಕ್ಕಂತಹ ಸಮಯದಲ್ಲಿ ಆ ಉಪಾಸಕನಿಗೆ ಜೊತೆಯಾಗಿರ್ತಾಳಂತ ಇವಳು. ಉಪಾಸಕರ ಜೊತೆಯಲ್ಲಿ ಅಂದರೆ ಫ್ರೆಂಡ್ ಅಂತ ಹೇಳ್ಬೋದು, ಫ್ರೆಂಡ್ ಥರ ಇರ್ತಾಳಂತ ಇವಳು. ಅಂದರೆ ಅಂಥ ಮನೋಭಾವದಲ್ಲಿ ಇವಳೇ ಪ್ರೀತಿ ಮಾಡ್ತಾಳಂತೆ ಯಾರನ್ನು, ಸಾಧಕರನ್ನು. ಅಂದರೆ ಇವರಿಗೆ ಪ್ರೀತಿ ಹುಟ್ಟಬೇಕು, ನಾನು ಇನ್ನೂ ಉಪಾಸನೆ ಮಾಡಬೇಕು, ಇವಳನ್ನು ಆರಾಧನೆ ಮಾಡಬೇಕು ಅಂತ ಹೇಳಿ ಆ ಪ್ರೀತಿ ಭಾವನೆಯನ್ನು ಇವಳೇ ಹುಟ್ಟಿಸ್ತಾಳೆ. ಈ ಪ್ರೀತಿ ವಾತ್ಸಲ್ಯ ಅಂತಕ್ಕಂಥದ್ದು ಆಗುತ್ತೆ ಅಂದರೆ, ಕೆಲವು ಸಲ ಕೋಪ ಆಗಲಿ, ಗದರಿಸೋದೇ ಆಗಲಿ, ಎಲ್ಲನೂ ಆಗುತ್ತೆ ಇದರಲ್ಲಿ. ಅಂದರೆ ಸಣ್ಣ ಮಕ್ಕಳನ್ನು ನಾವೇನು ಮಾಡ್ತೀವಿ, ಏನಾದ್ರು ತಪ್ಪು ಮಾಡಿದ್ರೆ ಗದರಿಸ್ತೀವಿ. ಅದೇ ರೀತಿ ಅವಳು ಮಾಡ್ತಾಳಂತೆ, ನಮಗೆ ಗದರಿಸ್ತಾಳಂತೆ, ಬೈತಾಳಂತೆ. ಅಂದರೆ ಅಂಥ ಹೆದರಿಕೆ ಆಗ್ತಕ್ಕಂಥದ್ದೇನು ಮಾಡೋದಿಲ್ಲ ಅವಳು. ಹೀಗೆ ಕೆಲವರು ಏನು ಮಾಡ್ತಾರೆ, ಕೆಲವರನ್ನು ಕೃಷ್ಣ ಅಂತಾರೆ, ಕೆಲವರು ಇಲ್ಲ ಕುಮಾರನ್ನು ಅಥವಾ ಬಾಲಕೃಷ್ಣ ಅಥವಾ ಬಾಲಸುಬ್ರಹ್ಮಣ್ಯ ಅಂತ ಎಲ್ಲ ಆರಾಧನೆ ಮಾಡೋ ಹಾಗೆ ನಾವು ಇವಳನ್ನು ಬಾಲಾ ತ್ರಿಪುರ ಸುಂದರಿ ಅಂದರೆ ಬಾಲಕೃಷ್ಣ ಅಂತೀವಿ, ಸಣ್ಣ ಹುಡುಗ ಅವನು. ಬಾಲಸುಬ್ರಹ್ಮಣ್ಯ ಅಂತೀವಿ, ಅವನು ಸಣ್ಣ ಹುಡುಗನೇನೆ. ಬಾಲಕೃಷ್ಣ ಕುಮಾರ ಅಂತಂದ್ರೇನು, ಅವನು ಸುಬ್ರಹ್ಮಣ್ಯನೇ, ಕುಮಾರಸ್ವಾಮಿ. ಈ ರೀತಿಯಾಗಿರ್ತಕ್ಕಂಥದ್ದು ಇದೆಲ್ಲ ಏನಪ್ಪ ಆಗುತ್ತೆ ಅಂದರೆ, ಸಾಧಕರಿಗೆ ಮೊದಲು ಹೊಸದಾಗಿ ಕಾಣಿಸುತ್ತೆ. ಅಂದರೆ ಬಾಲಾಮಂತ್ರದಿಂದ ಪ್ರವೇಶ ಮಾಡಿದ ನಂತರದಲ್ಲಿ ಏನಪ್ಪ ಆಗುತ್ತೆ ಅಂದರೆ, ಆ ಸಾಧಕರು ಇರ್ತಕ್ಕಂಥವ್ರು ಏನಾಗುತ್ತೆ, ಬೇರೆ ಮಹಾಮಂತ್ರದ ಕಡೆಗೆ ಇವ್ರಿಗೆ ಒಲವು ಬರುತ್ತೆ. ಈ ಬಾಲ ಮತ್ತು ಗಣಪತಿ ಮತ್ತು ಬಾಲ ಮಂತ್ರಗಳಿಂದ ನಾವು ಸಾಧನೆ ಮಾಡ್ತಾ ಹೋದರೆ ಇನ್ನೂ ಉನ್ನತವಾಗಿರ್ತಕ್ಕಂಥ ಹೈಯರ್ ಲೆವೆಲ್ಗೆ ಹೋಗ್ತಕ್ಕಂತಹ ಮಂತ್ರಗಳನ್ನು ಕಲಿಯಬೇಕು ಅನ್ನತಕ್ಕಂಥ ಒಂದು ಆಸಕ್ತಿಯನ್ನು ಇಲ್ಲಿ
ಪಡೆಯಬಹುದು ನಾವು ಇದರಲ್ಲಿ. ಈ ಶ್ರೀ ವಿದ್ಯಾ ಸಂಪ್ರದಾಯದಲ್ಲಿರ್ತಕ್ಕಂತಹ ಪದ್ಧತಿ ಪ್ರಾರಂಭಿಕ ಹಂತದಲ್ಲಿ ಏನಪ್ಪ ಅಂದರೆ ಮಹಾಮಾತೆ ಬಾಲ ರೂಪಿಣಿಯಾಗಿ ಕಾಣಿಸ್ತಾಳೆ. ಇದು ಸ್ವಾಭಾವಿಕವಾಗಿ ಎಲ್ಲರಿಗೂ ಸಹ ಆಧ್ಯಾತ್ಮಿಕವಾಗಿ ಅನುಭವಗಳಾಗ್ಬಿಡುತ್ತೆ. ಗಣಪತಿ ಮತ್ತು ಬಾಲ ತ್ರಿಪುರ ಸುಂದರಿಯನ್ನು ನೀವು ಆರಾಧನೆ ಮಾಡಬೇಕಾದ್ರೆ ಸಾಕಷ್ಟು ಅನುಭವಗಳು ಈ ಬಾಲ ಮಾಡೋವಾಗಲೇ ಆರಂಭ ಆಗಿಬಿಡುತ್ತೆ. ಇಲ್ಲಿ ಮಂತ್ರಿಣಿ ಅಂತ ಹೇಳಿದ್ದೆ ಮೊದಲು ನಾನು. ಬಾಲ ಆದ ನಂತರದಲ್ಲಿ ತ್ರಿಕೂಟ ಅಂತ ನಾನು ಏನು ಹೇಳಿದೆ, ಈ ಬಾಲ ಆದ ನಂತರದಲ್ಲಿ ಮಂತ್ರಿಣಿ ಅನ್ನತಕ್ಕಂಥದ್ದು ಈ ರೀತಿಯಾಗಿ ಇನ್ನೊಂದು ಹೆಸರುವಿಕೆ. ಅಂದರೆ ಇದು ಮಂತ್ರಿಣಿ ಅಂದರೆ ಜ್ಞಾನ. ಅದೇ ರೀತಿಯಾಗಿರ್ತಕ್ಕಂಥದ್ದು ದಂಡನಾಥ ಅಂತ. ದೇವಿ ಬಲದ ಸಂಕೇತ. ಮಂತ್ರಿಣಿ ಅಂತಕ್ಕಂಥದ್ದು ಕನ್ಸಲ್ಟೆಂಟ್ ಅಂತ ಹೇಳಬೇಕು. ಮಂತ್ರಿಣಿ ಅಂದರೆ ರಾಜನ ಹತ್ರ ಹೇಗೆ ಮಂತ್ರಿ ಇರ್ತಾನೆ, ಏನು ಮಾಡಬೇಕಾದ್ರೂ ರಾಜ ಏನು ಕೇಳ್ತಾನೆ, ಆ ಮಂತ್ರಿನೇ ಕೇಳೋದು, ಕನ್ಸಲ್ಟೆಂಟ್ ಅವನು. ಈ ರೀತಿಯಾಗಿರ್ತಕ್ಕಂಥದ್ದು ಈ ಮಂತ್ರಿನಿ ಸಲಹಾಕಾರ್ತಿ. ಇವಳೇ ಮಂತ್ರಿ. ಇವಳು ತನ್ನನ್ನು ಯಾರು ಆರಾಧನೆ ಮಾಡ್ತಾರೆ, ಯಾರು ಉಪಾಸನೆ ಮಾಡ್ತಾರೆ ಅವರಿಗೆ ಬುದ್ಧಿ ಮತ್ತು ವಿವೇಚನಾ ಶಕ್ತಿಯನ್ನು ಕೊಡ್ತಾರೆ. ಇದನ್ನು ಬಾಲ ಮತ್ತು ತ್ರಿಪುರ ಸುಂದರಿಯನ್ನು ನಾವು ಶುರು ಮಾಡಿದ ನಂತರದಲ್ಲಿ ಏನಪ್ಪ ಆಗುತ್ತೆ ಅಂದರೆ ನಮ್ಮ ಬುದ್ಧಿಯಲ್ಲಿ ವಿಕಾಸ ಆಗುತ್ತೆ. ಕೆಲವು ನಮ್ಮ ಏನು ಜ್ಞಾನ ನಾವು ಕಳ್ಕೊಂಡಿರ್ತೀವಿ ಹಿಂದೆ, ಆ ಒಳ್ಳೆಯ ಜ್ಞಾನಗಳನ್ನ ನಾವು ಸಂಪಾದನೆ ಮಾಡ್ಬೋದು ಇದರಲ್ಲಿ. ಈ ರೀತಿಯಾಗಿರ್ತಕ್ಕಂಥವಳು ಇವಳು ಸಲಹಾಕಾರ್ತಿಯಾಗಿ ನಮ್ಮ ಜೊತೆಯಲ್ಲಿ ಇರ್ತಾಳೆ. ಮತ್ತು ಈ ದೇವಿಗೆ ಇನ್ನೊಂದು ಹೆಸರು ಸಹ ಇದೆ, ಶ್ಯಾಮಲ ಅಥವಾ ರಾಜಶ್ಯಾಮಲ ಅಂತ ಹೇಳ್ತೀವಿ ನಾವು. ಅಂದರೆ ಯಾಕಪ್ಪ ಈ ರೀತಿ ಹೇಳ್ತೀವಿ ಅಂದರೆ ಇವಳು ಶ್ಯಾಮಲ ವರ್ಣದವಳು. ಶ್ಯಾಮಲ ವರ್ಣ ಅಂದರೆ ಕಪ್ಪು ಅಲ್ಲ, ನೀಲಿನೂ ಅಲ್ಲ. ಈ ಕೃಷ್ಣನ ಬಣ್ಣ ಅಂತ ನಾವು ಹೇಳ್ತೀವಿ. ನೋಡಿದ್ರೆ ಈಗ ಅದಕ್ಕೊಂದು ಉದಾಹರಣೆ ಹೇಳಬೇಕಂತ ಹೇಳಿದ್ರೆ ಕಾಗೆಯನ್ನು ನೋಡ್ತೀವಿ ನಾವು. ಬಿಸಿಲು ಬಂದಾಗ ನೀವು ಕಾಗೆಯನ್ನು ಸೈಡಿಂದ ನೋಡಿ, ಆ ಪುಕ್ಕಗಳಲ್ಲಿ ಆ ಕಾಗೆ ಮೈಯಲ್ಲಿ ಒಂಥರ ನೀಲಿ ಬಣ್ಣ ಕಾಣಿಸುತ್ತೆ. ಆ ನೀಲಿ ಮತ್ತು ಕಪ್ಪು ಎರಡೂ ಸೇರಿಕೊಂಡಿರುತ್ತೆ. ಅದಕ್ಕೆ ಶ್ಯಾಮಲ ವರ್ಣ ಅಂತ ಹೇಳೋದು. ಅಂದರೆ ಕೆಲವರಲ್ಲೂ ಮನುಷ್ಯರಲ್ಲೂ ಸಹ ಶ್ಯಾಮಲ ವರ್ಣದವ್ರು ಇರ್ತಾರೆ. ಅವರನ್ನು ನೋಡಿದ್ರೆ ಅಂತ ಅಸಹ್ಯವಾಗಲ್ಲ, ಅಂಥ ಕರಿ ಬಣ್ಣ ಇರಲ್ಲ, ಒಂಥರ ನೋಡಿದ್ರೆ ಚೆನ್ನಾಗಿರ್ತಾರೆ. ಅದಕ್ಕೆ ಶ್ಯಾಮಲ ವರ್ಣ ಅಂತ ಹೇಳಿ ಅಥವಾ ರಾಜಶ್ಯಾಮಲ ಅಂತ ಹೇಳ್ತೀವಿ. ಯಾಕೆಂದರೆ ಇವಳು ಕಪ್ಪು ಬಣ್ಣ. ಈ ಬಾಲೆಯನ್ನು ನಾವು ಆರಾಧಿಸೋದ್ರಿಂದ ಏನಪ್ಪ ಆಗುತ್ತೆ ಅಂದರೆ ನಮಗೆ ಈ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಶ್ರೀ ವಿದ್ಯೆಗೆ ನಾವು ಅರ್ಹರಾಗ್ತೀವಿ. ಈ ಶ್ಯಾಮಲ ವರ್ಣದಲ್ಲಿ ರಾಜಶ್ಯಾಮಲೆಯನ್ನು ನಾವು ಆರಾಧನೆ ಮಾಡೋದ್ರಿಂದ ನಾವು ಮುಂದಿನ ಜನ್ಮದಲ್ಲೂ ಸಹ ನಾವು ಇವಳನ್ನು ಆರಾಧನೆ ಮಾಡೋಕ್ಕೆ ನಾವು ಅರ್ಹತೆಯನ್ನು ಪಡ್ಕೊಂಡಿರ್ತೀವಿ. ಇವಾಗಲಿಂದನೇ ಈ ಜನ್ಮದಿಂದನೇ ಇರುತ್ತೆ. ಮತ್ತು ಮುಂಚೆ ಇನ್ನೊಂದು ಏನು ಹೇಳಿದ್ದೆ ಅಂದರೆ ದಂಡನಾಥ ಅಂತ ಹೇಳಿ ಇನ್ನೊಂದು ಹೆಸರಿದೆ. ಮೊದಲು ಬರೋದು ಬಾಲ, ಆಮೇಲಿಂದ ಮಂತ್ರಿನಿ ಸಲಹಾಗಾರ್ತಿಯಾಗಿ ಬರ್ತಾಳೆ. ಬಾಲ ಅಂತಕ್ಕಂಥವಳು ಸ್ನೇಹಿತಿಯಾಗಿ ಬರ್ತಾಳೆ, ಇಲ್ಲಿ ಸಲಹಾಗಾರ್ತಿಯಾಗಿ ಬರ್ತಾಳೆ, ಕನ್ಸಲ್ಟೆಂಟಾಗಿ. ಇಲ್ಲಿ ಇನ್ನೊಬ್ಬಳ ರೀತಿಯಲ್ಲಿ ಬರ್ತಾಳೆ ಅವಳು ದಂಡನಾಥ ಅಂತ ಹೇಳಿ. ದಂಡನಾಥ ಅಂತ ಹೇಳಿದ್ರೆ ಶಸ್ತ್ರ ಪಡೆಯತಕ್ಕಂಥವಳು ಇವಳು. ಅಂದರೆ ದಂಡವನ್ನು ಕೊಡ್ತಕ್ಕಂಥವಳು. ಅಂದರೆ ನಾವು ಮಿಲಿಟ್ರಿನಲ್ಲೇ ಹೋಗಲಿ, ಪೊಲೀಸ್ಗೆ ಹೋಗಲಿ, ಶಸ್ತ್ರ ಪಡೆ ಅಂತ ನಾವೇನು ಹೇಳ್ತೀವಿ, ವಸ್ತ್ರಗಳನ್ನು ಹಿಡ್ಕೊಂಡಿರ್ತಾಳೆ ಇವಳು. ಈ ರೀತಿಯಾಗಿರ್ತಕ್ಕಂಥವಳು ದಂಡನಾಯಕಿಗಳು. ಇವಳನ್ನು ನಾವೇನಂತೀವಿ ಅಂದರೆ ವಾರಾಹಿ ಅಂತಲೂ ಕರಿತೀವಿ. ಈ ಶ್ರೀ ವಿದ್ಯಾ ಉಪಾಸನೆ ಹೇಳಿ ಬರೋರಿಗೆ ಕೆಲವರು ವಾರಾಹಿ ಮಂತ್ರ ಉಪದೇಶ ಕೊಟ್ಬಿಟ್ಟಿರ್ತಾರೆ ಮುಂಚೆನೇ, ಇನ್ನು ಕೆಲವ್ರಿಗೆ ಆಮೇಲಿಂದ ಕೊಡ್ತಾರೆ. ವಾರಾಹಿ ಅಂತ ಹೇಳ್ತಕ್ಕಂಥದ್ದು ಈ ದಂಡನಾಥ ಅಥವಾ ವಾರಾಹಿ ನಮ್ಮ ಏನಪ್ಪ ಮಾಡಿದ್ರೆ ಇವಳದ್ದು ಸಾಮರ್ಥ್ಯ ಜಾಸ್ತಿ. ಯಾವ ರೀತಿಯ ಸಾಮರ್ಥ್ಯ ಜಾಸ್ತಿ ಅಂತ ಹೇಳಿದ್ರೆ ದುಷ್ಟಶಕ್ತಿಗಳನ್ನು ಹೊರದು ಓಡಿಸೋದಂಥ ಶಕ್ತಿ ಇವಳಿಗೆ. ಕ್ಷುದ್ರ ದೇವತೆಗಳು ಯಾರು ಇರ್ತಾರೆ, ದುಷ್ಟಶಕ್ತಿಗಳು ಯಾವ್ಯಾವ ಇದಿರುತ್ತೆ ಅವುಗಳೆಲ್ಲವನ್ನು ಸಹ ಇವಳು ನಾಶ ಮಾಡ್ತಾಳೆ. ಅದಕ್ಕೆ ಇವಳಿಗೆ ದಂಡನಾಥ ಪುರಸ್ಕೃತಾಯೇ ನಮಃ ಅಂತಲೇ ಹೇಳ್ತೀವಿ. ಲಲಿತಾ ಸಹಸ್ರನಾಮದಲ್ಲಿ ಮಂತ್ರಿಣೀ ಪರಿಸೇವಿತಾಯೇ ನಮಃ ಅಂತೀವಿ. ದಂಡನಾಥ ಪುರಸ್ಕೃತಾಯೇ ನಮಃ ಅಂತಲೂ ಹೇಳ್ತೀವಿ. ಹಾಗಾಗಿ ಇವಳಿಗೆ ದಂಡನಾಥ ಅಂತಕ್ಕಂಥ ಹೆಸರನ್ನು ಸರಿಯಾಗಿಯೇ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು.